ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇಕನ್ ಟೆರೆಸ್ ವಿತ್ ನಿಖಿತಾ. ಇವತ್ತು ಯಾರು ರೀಡಿಂಗ್ ಏನು ಮಾಡ್ತಾ ಇಲ್ಲ. ಇವತ್ತು ಹುಣ್ಣಿಮೆ ದಿವಸ ಏನು ನೀವು ಮಾಡಿದ್ರೆ ಮನೆಯೊಳಗೆ ದುಡ್ಡಿನ ಪ್ರಾಬ್ಲಮ್ ಇರ್ತದೆ ನೋಡ್ರಿ. ಯಾರ್ಯಾರಿಗೆ ದುಡ್ಡಿನ ಪ್ರಾಬ್ಲಮ್ ಐತಿ, ನಿಮ್ದು ರಾಶಿ ಒಳಗೆ ನಿಮ್ಗೆ ಏನಾರ ಗೊತ್ತಿತ್ತಂದ್ರೆ ನಮ್ಮದು ಚಂದ್ರ ಸರಿ ಇಲ್ಲ ಅಂತ ಯಾರಿಗೈತಿ. ಆಮೇಲೆ ನಮ್ಮದು ಏನಂತೀರಿ, ನಮ್ಮದು ಗಂಡ ಹೆಂಡತಿ ನಡುವೆ ಅಥವಾ ನಮ್ಮದು ರಿಲೇಷನ್ಶಿಪ್ ಒಳಗೆ ನಮ್ಮದು ಏನಂತೀರಿ ಭಾವನೆಗಳು ಹೊಂದಾಣಿಕೆ ಆಗ್ತಾ ಇಲ್ಲ, ಯಾವಾಗಲೂ ಜಗಳ ಮಾಡ್ತಿರ್ತೇವೆ. ಈ ರೀತಿಯಾದಂತಹ ಈಗ ನಾನು ಹೇಳಿದ್ದು ಒಂದೊಂದು ಸಲ ಒಂದೊಂದು ಹೇಳ್ತೀನಿ. ಓಕೆ, ಅಂಥರಿಗೆ ಏನು ಪರಿಹಾರ ಮಾಡ್ಬೋದು, ಹುಣ್ಣಿಮೆ ದಿನ ಏನು ಮಾಡ್ಕೋಬೋದು ನೀವು. ಹೋದ ಸಲ ಹುಣ್ಣಿಮೆ ದಿನ ಅದನ್ನು ಹೇಳಿದ್ದೆ, ಒಂದು ರಿಚುವಲ್ ಹೇಳಿದ್ದೆ, ಹೌದಾ? ಅದನ್ನು ವಿಡಿಯೋ ಇದಕ್ಕೆ ಲಿಂಕ್ ಶೇರ್ ಮಾಡಿರ್ತೀನಿ, ಅದನ್ನ ಇನ್ನೊಂದ್ಸಲ ನೋಡಿರಿ. ಹುಣ್ಣಿಮೆ ಈಗ 25ನೇ ತಾರೀಕು ಐತಿ. ಸೊ ಇದನ್ನು ನೀವು ಯಾವಾಗ ಮಾಡ್ಬೋದು ಅಂತಂದರೆ 25ನೇ ತಾರೀಕು ಇತ್ತಂದ್ರೆ 24, 25, 26. ಸೊ ಹುಣ್ಣಿಮೆಯಿಂದ ಒಂದಿನ ಹಿಂದೆ ಮತ್ತು ಎರಡು ದಿವಸ ಮುಂಚೆ ಮಾಡ್ಬೋದು. ಹುಣ್ಣಿಮೆದ ಏನಿರ್ತದಲ್ಲ ನಮ್ಗೆ ಆಗಿದ್ರಿ ಇವತ್ತು ಮಾಡೋಕೆ ಅಂತಂದ್ರೆ ಅದನ್ನು ಹಿಂದೆ ಮುಂದೆ ಒಂದೊಂದು ದಿವಸ ಮಾಡ್ಕೋಬೋದು ನೀವು. ಓಕೆ, ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಐತಲ್ಲ ಅದಕ್ಕೆ ಹೇಳ್ರಿ. ನಾನು ಒಂದು ಅಥವಾ ಎರಡು ಹೇಳ್ಬೇಕಂತ ಮಾಡೇನೀಗ. ಇದು ಫಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ನಿಮ್ಮದು ಮನಸ್ಸು ಯಾರಿಗೆ ನೆಮ್ಮದಿ ಇಲ್ಲ, ಮನಸ್ಸು ಶಾಂತಿ ಇಲ್ಲ, ನಾವು ಯಾವಾಗಲೂ ಬೇಜಾರೊಳಗಿರ್ತೇವೆ ರೀ, ದುಃಖೊಳಗಿರ್ತೇವೆ ನಾವು, ಮನಸ್ಸೊಳಗೆ ಒಟ್ಟು ನೆಮ್ಮದಿ ಇಲ್ಲ ಅನ್ನೋರು ಏನು ಮಾಡಿರಿ ಅಂದರೆ ಇವೆಲ್ಲ ಬಿಟ್ಬಿಡ್ರಿ. ಇದನ್ನು ರಿಚುವಲ್ ಏನು ಹೇಳಿ ಅದೆಲ್ಲ ಬಿಟ್ಬಿಡ್ರಿ. ಹುಣ್ಣಿಮೆ ದಿವಸ ಅಂದ್ರೆ 25ನೇ ತಾರೀಕು ಪೂರ್ಣ ಚಂದ್ರ ಇರ್ತಾನೆ. ಅವತ್ತು ಪೂರ್ಣ ಚಂದ್ರ ಇದ್ದಾಗ ಏನು ಮಾಡಿರಿ, ಅದು ಎಲ್ಲಿರ್ತದೆ ನಿಮ್ಮ ಮನೆ ಒಳಗೆ ಶಾಂತ ಟೆರೆಸ್ ಇರ್ತದೆ ಅಂದ್ಕೊಳ್ರಿ. ಇಲ್ಲ ನನಗೆ ಮನೆ ಒಳಗೆ ನಮ್ಗೆ ಶಾಂತತೆ ಇಲ್ಲರಿ ಏನ್ರಿ, ಎಲ್ಲರೂ ಹೊರಗೆ ಹೋಗ್ರಿ. ಆಫ್ಟರ್ 9 o'clock ಮಾಡ್ಬೇಕಿದ್ದ, ಅಂದರೆ ಆಫ್ಟರ್ 9 ಗಂಟೆ ಆಗಿದ ಮೇಲೆ ಮಾಡಿರಿ. ಸೊ ಮನೆಯಿಂದ ಹೆಣ್ಮಕ್ಳೆಲ್ಲ ಹೊರಗೆ ಹೋಗೋಕ್ಕಾಗಲ್ಲ ಕೆರಿ, ಎಲ್ಲ ಗಂಡು ಮಕ್ಳಿಗೂ ಕೆಲವು ಮನೆಯಿಂದ ಹೊರಗೆ ಹೋಗೆಲ್ಲ ಎಲ್ಲ ಕುಂತು ಹಿಂಗೆ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಮನೆ ಮೇಲೆ ಟೆರೆಸ್ ಇತ್ತು ಅಥವಾ ನಿಮ್ಮ ಮನೆ ಎಲ್ಲೋ ನಿಮಗೆ ಚೆನ್ನಾಗಿ ಚಂದ್ರನ ಬೆಳಕು ನಿಮ್ಮ ಮೇಲೆ ಬೀಳ್ತಿರ್ಬೇಕು. ಒಂದು ಈಸಿ ಅಂದರೆ ಈಸಿ, ಏನು ಮಾಡಬೇಡ್ರಿ, ಚಂದ್ರನ ಬೆಳಕು ನಿಮ್ಮ ಮೈ ಮೇಲೆ ಬೀಳ್ತಿರ್ಬೇಕದ. ಅಂಥದ್ದೊಂದು ಜಾಗ ಹುಡುಕೊಂಡು ಏನಾರ ಒಂದು ಆಸನ ಹಾಕ್ಕೊಳ್ರಿ. ಅಂದರೆ ಕೆಳಗೆ ಏನಾರು ಕುಂದ್ರಕ್ಕೆ ಏನಾರು ಹಾಕ್ಕೊಳ್ರಿ, ಮ್ಯಾಟ್ ಅಂತದ. ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಂಡು ಚಂದ್ರನ ನೋಡ್ರಿ. ಅಳ್ಬೇಕನ್ಸಿದ್ರೆ ಅಳ್ರಿ, ಕೂಗ್ಬೇಕನ್ಸಿದ್ರೆ ಕೂಗ್ರಿ. ನಿಮ್ದು ಭಾವನೆಗಳು ಏನದಾವಲ್ಲ ಅವು ಒಳಗಿಂದ ಎಲ್ಲ ನಿಮ್ದು ನೋವು, ಸಂಕಟ, ತ್ರಾಸು ಏನಂತೀವಲ್ಲ ನಾವು, ಅವನ್ನ ನೋಡಿ ಅವ್ನು ಸುಮ್ಮನೆ ನೋಡ್ಕೊತ ಕುಂದ್ರಿ, ತಾನೇ ಎಲ್ಲ ಆಗ್ತಿರ್ತಾವೆ. ಫೋರ್ಸ್ ಮಾಡಬೇಡ್ರಿ, ತಡಿಬೇಕು. ಅದೇ ನಿಮ್ಮ ಭಾವನೆಗಳಲ್ಲಿ ಏನು ಬರ್ತಿರ್ತಾವಲ್ಲ ಅದನ್ನು ಹಿಂಗೆ ಚಂದ್ರ ನೋಡ್ತಿರ್ತೀರ ಅಂದ್ಕೊಳ್ರಿ. ನಿಮ್ಮ ಒಳಗೆ ಏನೋ ದುಃಖ ಬರ್ತೈತಿ, ತಡಿಬೇಡ್ರಿ ಆ ಕಣ್ಣೀರನ್ನ. ನಗ್ಬೇಕು ಅನ್ನಿಸ್ತೈತೆ, ಖುಷಿ ಅನ್ನಿಸ್ತೈತೆ, ನಗ್ರಿ. ಸಿಟ್ಟು ಬಂದು ಯಾರಿಗಾರ ಬೈಬೇಕು ಅನ್ನಿಸ್ತೈತೆ, ಅದನ್ನು ಅಂದು ಮುಗಿಸ್ಬಿಡ್ರಿ ಅಲ್ಲೇ. ಓಕೆ, ನಿಮ್ಗೆ ಎಷ್ಟೊತ್ತು ಆಗ್ತದ ಕನಿಷ್ಠ ಅಂದ್ರೆ ಒಂದು 15 ನಿಮಿಷ ಕುಂದ್ರಿ. ಅವಸರ ಮಾಡಿಬೇಡ್ರಿ, ಹೇಳಿಬಿಡ್ರಿ ಮನೆಯಾಗ ಎಲ್ಲರಿಗೂ, ಇಲ್ಲ ನಾನು ಹಿಂಗೆ ನನ್ನ ದಿನ ಮಾಡಕ್ಕೆ ಡಿಸ್ಟರ್ಬ್ ಮಾಡಿಬಿಡ್ರಿ, ನೀವು ಊಟ ಮಾಡಿರಿ, ತಿಂಡಿ ನೀವು ಮಕ್ಕೊಂಬಿಡ್ರಿ ಅಂತ ಹೇಳ್ಬಿಡ್ರಿ. ನಿಮಗಾಗಿ ಅದನ್ನು ಒಂದು ಟೈಮ್ ಏಕಾಂತ ಒಳಗೆ ಅದು ಕುಂದ್ಬಿಡ್ರಿ. ಈ ರಿಚುವಲ್ನ ಪ್ರತಿ ಹುಣ್ಣಿಮೆಗೂ ಮಾಡಿ ನೋಡ್ರಿ. ಆಮೇಲೆ ನಿಮಗೆ ಏನು ಅನಿಸ್ತೈತಿ, ನಿಮ್ಮ ಮನಸ್ಸು ಹೆಂಗೆ ಶಾಂತ ಆಯ್ತು, ನಿಮ್ಮ ಮನಸ್ಸಿನ ಭಾವನೆಗಳು ನೀವು ಹೆಂಗೆ ಅಂದ್ರೆ ಶಾಂತ ಆಗ್ತದೆ ಅವೆಲ್ಲವು. ಜಸ್ಟ್ ಮಾಡಿ ನೋಡ್ರಿ. ಇದು 1ನೇ ರಿಚುವಲ್. ಓಕೆ, ಹೋದ ಸಲ ಒಂದು ಹೇಳೇನು ನಾನು, ಚಕ್ಕಿಯಲ್ಲಿ ತಮಾಲ್ಪತ್ರ ಅಂತೀವಿ ನಾವು, ಅಂದಿಲ್ಲ ಪಲಾವ್ ಎಲೆ ಅಂತೀವಿ. ಅದಕ್ಕೆ ನಾವು ಬರೋದು ನಿಮ್ಮದು ವಿಶಸ್ ಪೂರಿ ಮಾಡ್ಕೊಳಂತ. ಇವತ್ತು ಲವಂಗ ತೊಗೊಂಬಂದಿನಿ ನಾನು. ಬ್ರಾಸ್ಲೆಟ್ ಹಾಕ್ಕೊಳ್ರಿ, ನೀವು ಹೋಮ ಮಾಡಿಸ್ರಿ, ಇಂಥವೆಲ್ಲ ನಾವು ಹೇಳಂಗಿಲ್ಲ. ನಾನು ಹಾಕ್ಕೊಂಡಿನಿ, ನಂದು ಇದೇನಿತ್ತು ಎಂಗೇಜ್ಮೆಂಟ್ ರಿಂಗ್ ಇದೆ, ಅದಕ್ಕೆ ಹಾಕ್ಕೊಂಡಿನಿ. ನಾನು ಸದ್ಗುರು ಫಾಲೋವರ್ ಇದ್ದೀನಿ, ನಾನು ಇದನ್ನು ಹಾಕ್ಕೊಂಡಿನಿ. ಇದಕ್ಕೆಲ್ಲ ಒಂದು ರೀಸನ್ ಐತಿ. ಓಕೆ, ನನಗೆ ಏನಾರ ಬರಲಿ ಅಂತ ಹಾಕ್ಕೊಂಡಿಲ್ಲ, ನಾನು ನನ್ನ ಒಳಗಿಂದ ಏನಂತೀರಿ ಎನರ್ಜೀಸ್ ಬ್ಯಾಲೆನ್ಸ್ ಮಾಡೋಕ್ಕಂತ ಹಾಕ್ಕೊಂಡೇನೆ. ಓಕೆ, ಲವಂಗ ತೊಗೋಬೇಕು. ಲವಂಗ ನೋಡ್ರಿ ತೋರಿಸ್ತದೆ ನಿಮಗೆ, ಪೂರ್ಣ ಐತಿದೆ ಲವಂಗ, ಹೌದಾ? ಇದ್ರ ಮೇಲೆ ಹೂವು ಐತಿ, ಅದಕ್ಕೆ ಎಲೆ ಇದಾವೆ, ಎಲ್ಲೂ ಮುಕ್ಕಾಗಿಲ್ಲ, ಅದೆಲ್ಲೂ ಮುರಿದಿಲ್ಲ, ಹೌದಾ? ಮುರಿದಿದ್ದ ತುಂಡಾಗಿದ್ದ ಅಂಥವೆಲ್ಲ ತೊಗೋಬೇಡ್ರಿ. ಇವೆಲ್ಲ ನಾವೇನು ಹೇಳೋದಂದ್ರೆ ಇವು ತಂತ್ರಗಳಿವು, ಸಣ್ಣ ಸಣ್ಣ ತಂತ್ರಗಳು. ಆದ್ರೆ ಯಾರಿಗೂ ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಮಾಡಲ್ಲ ಇವು, ಹಾರ್ಮ್ ಮಾಡೋದಿಲ್ಲ ಅವು.
ಯಾರಿಗೂ ಕೆಟ್ಟ ಮಾಡೋದಿಲ್ಲ ಇವು. ಮಂತ್ರ ತಂತ್ರ ಅಂಥವು ಇವು. ನೋಡ್ತಿದ್ದೀರಿ ಕಾಣ್ತದೆ ಅನಿಸ್ತತಿ. ಪೂರ್ಣ ಐತೆ ನೋಡ್ರಿ. ಅದಕ್ಕೆ ಮೇಲೆ ಅದಕ್ಕೆ ಒಂದು ಟೋಪಿ ಟೈಪ್ ಇರ್ತದಲ್ಲ ಮಗ್ಗದ ಅದೈತಿ. ಕೆಳಗೆ ಅದ್ರದ್ದು ಏನಂತೀರಿ ಸ್ಟೆಮ್ಮು ಉದ್ದಂದು ಹಿಡ್ಕೊಳದ ಎಲ್ಲೂ ಮುರಿದಿಲ್ಲ. ಇದನ್ನ ಇಂಥದ್ದು ಒಂದು ನೀವು ಬಿಳಿ ಪೇಪರ್ ಮ್ಯಾಗ ಕಟ್ಟೇನಿ ಕಾಣಲಿ ಅಂತಂದು. ಇದನ್ನು ತೊಗೊಳ್ರಿ. ನಿಮ್ಮ ಇದು ಬಲ್ಗೈ ಮ್ಯಾಗ ಇಟ್ಕೊಳ್ರಿ. ಬಲ್ಗೈ ಊಟ ಮಾಡೋಕ್ಕೈ ಬಲ್ಗೈ ಮ್ಯಾಗ ಇಟ್ಕೊಳ್ರಿ. ನಿಮ್ಮ ಎಡಗೈಯಿಂದ ಅದನ್ನು ಮುಚ್ಚ್ರಿ. ಎಲ್ಲಿ ಮಾಡ್ಬೇಕಿದ್ನ ನಿಮ್ದೆಲ್ಲ ಊಟ ಮಾಡಿ ಇನ್ನೆಲ್ಲ ನಿನ್ನ ಮಲ್ಕೊಳಕ್ಕೆ ನಾನು ಹೋಗ್ತದನಿ ಅಂತಂದಾಗ ನಿಮ್ಮ ಮನೆಯಿಂದ ಹೊರಗೆ ಬರ್ರಿ. ಕಂಪೌಂಡ್ ಇದ್ದಂದ್ರೆ ಕಂಪೌಂಡಿಂದ ನಿಮ್ಮ ಮನೆ ಮುಂದೆ ಮುಂಬಾಗ್ಲು ಇರ್ತದಲ್ಲ, ಮುಂಚೆ ಬಾಗ್ಲು ಅಂತೀವಲ್ಲ ನಾವು, ಅದರಿಂದ ಹೊರಗೆ ಬರ್ರಿ. ಮನೆಯಿಂದ ಹೊರಗೆ ಹೋಗ್ಬೇಡ್ರಿ, ಕಂಪೌಂಡಿಂದ ಹೊರಗೆ ಹೋಗ್ಬೇಡ್ರಿ. ಮನೆಯಿಂದ ನಿಮ್ದು ಮನೆ ಐತತ್ತಲ್ಲ ನಿಮ್ದು ನೀವು ವಾಸ ಮಾಡೋ ಜಾಗದಿಂದ ಕಂಪೌಂಡಿಂದ ಹೊರಗೆ ಹೋಗ್ಬೇಡ್ರಿ. ಆದರೆ ಮನೆಯಿಂದ ಒಳಗೆ ಬರ್ರಿ. ಚಂದ್ರ ನಿಮಗೆ ಕಾಣ್ತಿರ್ಬೇಕು, ಅವ್ನ ಬಿಂಬ ನಿಮ್ಮ ಮೇಲೆ ಬೀಳ್ತಿರ್ಬೇಕು. ಅಲ್ಲೇ ನಿಂತ್ಕೋಬೇಕು ನೀವು. ಎಲ್ಲ ಮಲ್ಕೊಳೋದಕ್ಕಿಂತ ಮುಂಚಿದೆ ರೈಟ್ ಹ್ಯಾಂಡ್ ಒಳಗೆ ಇದನ್ನು ಹಿಡ್ಕೊಳ್ರಿ. ಲೆಫ್ಟ್ ಹ್ಯಾಂಡಿಂದ ಮುಚ್ಚ್ರಿ. ಕಣ್ಣು ಮುಚ್ಚ್ರಿ. ಚಂದ್ರನ ನೋಡಿರಿ. ಫಸ್ಟ್ ನೋಡಿ ನಿಮ್ದು ಏನೇನು ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತೈತಲ್ಲ ನಿಮ್ಗೆ ಒಂದು ಮ್ಯಾಕ್ಸಿಮಮ್ ಒಂದೇ ಕೇಳ್ರಿ. ಮ್ಯಾಕ್ಸಿಮಮ್ ಬೇಡ ಭಾಳ ಕೇಳಬಾರ್ದು ಯಾವಾಗಲೂ. ಒನ್ ಟೈಮಿಗೆ ಇಂಪಾರ್ಟೆಂಟ್ ಏನು ಬೇಕಲ್ಲ ಅದು ಒಂದೇ ಕೇಳ್ರಿ ನೀವು. ಓಕೆ. ಯಾಕಂದ್ರೆ ನಾವು ಕೇಳಕ್ಕೆ ನಾವು ಆಸೆ ಬರೋಕ್ರು ಮನುಷ್ಯರು ಯಾವಾಗಲೂ ನಾವು ಕೇಳಕತ್ವಿ ಅಂದ್ಕೊಂಡಾಗ ಬೇಕಂತ ಹಂಗಿಲ್ಲ. ನಿಮಗೆ ಇಂಪಾರ್ಟೆಂಟ್ ಏನು ಬೇಕಲ್ಲ ನಿಮ್ಮ ಜೀವನದಾಗ ಏನು ನಿಮಗೆ ಒಂದು ಕಷ್ಟ ನಡೀತಾ ಐತಿ ಅದು ಪರಿಹಾರ ನಿಮ್ಗೆ ಏನು ಆದರೆ ಎಸ್ಪೆಷಲಿ ಫಸ್ಟಿಗೆ ಹೇಳೀನೀಗ ರಿವೈಂಡ್ ಮಾಡಿ ನೋಡಿರಿ. ನಿಮ್ಮ ಮನೆಯೊಳಗೆ ಆ ಪ್ರಾಬ್ಲಮ್ಸ್ ಇದ್ದ ಫಸ್ಟ್ ಅದು ಪ್ರಾಬ್ಲಮ್ಸಿಗೆ ಕೇಳ್ರಿ. ಅವನು ನೋಡಿ ಚಂದ್ರನ ಹಿಂಗೆ ಬೇಡ್ಕೊಳ್ರಿ. ಅವನ್ನ ಕೇಳ್ಕೊಳ್ರಿ. ಅವನ ನಂದು ಮನೆಯೊಳಗೆ ನಂದು ನೋಡಪ್ಪ ನಂದು ಹಣಕಾಸಿನ ಪ್ರಾಬ್ಲಮ್ ಭಾಳ ಐತಿ, ನನಗೆ ಅದನ್ನು ಸರಿ ಮಾಡಿಕೊಡು. ಮಾತಾಡ್ರಿ. ಇಲ್ಲ ನಂದು ರಿಲೇಷನ್ಶಿಪ್ ಒಳಗೆ ನಮ್ದು ಏನೋ ಒಂದು ಸ್ವಲ್ಪ ತೊಂದರೆ ನಡೆದೈತಿ, ನಿಮ್ದು ಏನೈತಿಲ್ಲ ಅದನ್ನ ಹೇಳ್ಕೊಳ್ರಿ. ನಾನು ನಿಮಗೆ ಉದಾಹರಣೆ ಹೇಳ್ತೇನೆ. ಏನು ಹೇಳಂದ್ರೆ ಹಿಂಗೆ ಇರ್ಬೇಕಾಗ್ಯದ ಅಲ್ಲಿ ಹೇಳೋ ಮುಂದೆ. ಓಕೆ. ನಿಮ್ದು ಮತ್ತು ಬೇರೆನೆಲ್ಲ ನನಗಿಲ್ಲ, ನನ್ನ ಮನೆಯೊಳಗೆ ನನ್ನೊಳಗೆ ನನಗೆ ಭಾಳ ಕಷ್ಟ ಆಗ್ತದೆ, ನಂದು ಭಾವನೆಗಳನ್ನು ನನಗೆ ಅದು ಎಮೋಷನ್ಸ್ ಅಂತ ಹೇಳ್ತೀವಲ್ಲ ಅದನ್ನು ನನಗೆ ಏನಂತೀರ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ. ಓಕೆ. ಸ್ವಲ್ಪ ಹೊತ್ತು ಹಿಂಗೆ ನಿಂತ್ಕೊಳ್ರಿ ಅವ್ನ ಮುಂದೆ. ಚಂದ್ರನ ನಿಮ್ಮ ಬಿಂಬ ನಿಮ್ಮ ಮೇಲೆ ಅದನ್ನು ನೆರಳು ಬೀಳ್ತಿ, ಚಂದ್ರನ ಬೆಳಕು ಬೀಳ್ತಿರ್ಬೇಕು. ನೆರಳಲ್ಲ ಚಂದ್ರನದ ಬೆಳಕು ನಿಮ್ಮ ಮೇಲೆ ಬೀಳ್ತಿರ್ಬೇಕು. ಆಮೇಲೆ ಕಣ್ಣು ಮುಚ್ಚ್ರಿ. ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಇದನ್ನು ಮಾಡಿ ಧ್ಯಾನ ಮಾಡಿರಿ, ಕೇಳ್ಕೊಳ್ರಿ. ಸಾಧ್ಯ ಆದರೆ ಇದು ನಿಮ್ಮ ಮನೆ ಅಂದ್ಕೊಳ್ರಿ. ಇದು ಇಲ್ಲಿ ಪೇಪರ್ ಕಾಣ್ತಿದ್ಲ ಇದೆ ಇದು ನಿಮ್ಮ ಮನೆ. ಇದೆ ನಿಮ್ಮ ಮನೆಗೆ ಕಂಪೌಂಡ್ ಅಂದ್ರೆ ನಿಮ್ಮ ಮನೆ. ಎಕ್ಸಾಂಪಲ್ ಹೇಳ್ತೀನಿ. ಇದು ನಿಮ್ಮ ಮನೆ ಕಂಪೌಂಡ್ ಬಿಳಿ ಪೇಪರ್. ಇದು ಕಾರ್ಡ್ ಏನೈತಲ್ಲ ನಿಮ್ಮ ಮನೆ ಅಂದರೆ ಸಾಧ್ಯ ಆದರೆ ಮನಿನ 3 ಸುತ್ತು ಹಾಕ್ರಿ. ಸಾಧ್ಯ ಆದರೆ ಇಲ್ಲ ರೀ ನಮ್ಗೆ ಆಗಂಗಿಲ್ಲ ಅಂತಂದ್ರೆ ನೀವೇನು ನಿಂತಿರ್ತಿರಲ್ಲ ಅಲ್ಲಿಂದನೇ ಬಲಗಡೆಯಿಂದ ತಿರುಗಿ 3 ಸುತ್ತು ರೌಂಡ್ ಹೊಡೀರಿ. ಬಲಗಡೆಯಿಂದ ಸ್ಟಾರ್ಟ್ ಮಾಡಿರಿ. ಕ್ಲಾಕ್ ವೈಸ್ 3 ಸುತ್ತು ನಿಮಗೆ ನೀವು ನಿಂತಲ್ಲೇ ರೌಂಡ್ ಹೊಡೀರಿ. ಸಾಧ್ಯ ಆದಷ್ಟು ಮನೆಯನ್ನು ರೌಂಡ್ ಹೊಡೀರಿ. ನಮ್ಗೆ ಆಗಂಗಿಲ್ಲ ನಮ್ಗೆ ಅದು ಪರ್ಮಿಷನ್ಲೆಸ್ ಅಂತ ನಮ್ಗೆ ಅಂಥದ್ದು ಅನುಕೂಲ ಇಲ್ಲ ಅಂತಂದ್ರೆ ನೀವು ಎಲ್ಲಿ ನಿಂತಿರ್ತಿರಲ್ಲ ಅಲ್ಲೇ 3 ರೌಂಡ್ ಹೊಡೀರಿ. ಹೊಡೆದ್ಮೇಲೆ ಅದನ್ನು ಲವಂಗ ತೊಗೋರಿ. ಅಲ್ಲೇ ನಿಮ್ಮ ಕಂಪೌಂಡಿಗೆ ಅದ್ರ ಮೇಲೆ ನೀವೇನು ಎಲ್ಲೇ ಕಂಪೌಂಡ್ ಮೇಲೆ ಅಥವಾ ನಿಮ್ದು ಎಲ್ಲಿ ಇಡ್ತಿರಲ್ಲ ಅಲ್ಲಿ ಕೆಳಗೆ ಇದ್ರ ಮೇಲೆ ನೀವು ಅಲ್ಲಿ ಇಟ್ಟು ಬಂದುಬಿಡ್ಬೇಕು. ನೋಡಬಾರ್ದು ತಿರುಗಿ. ಎಲ್ಲಿ ಟೆರೆಸ್ ಮೇಲೆ ಹೋದ್ರಂದ್ರೆ ಭಾಳ ಒಳ್ಳೇದು. ಇದನ್ನು ಇಟ್ಟು ಬಂದಮೇಲೆ ಇದ್ರ ಮೇಲೆ ನಿಮ್ದು ಈ ಲವಂಗದ ಮೇಲೆ ಚಂದ್ರನದು ಬೆಳಕು ಬೀಳ್ತಿರ್ಬೇಕು. ಓಕೆ. ಇದು ಏನಾಯ್ತು ಬೆಳಗ್ಗೆ ಮತ್ತೆ ನೋಡಕ್ಕೆ ಹೋಗ್ಬೇಡ್ರಿ. ಇದು ಆಯಿತೋ ಇಲ್ಲೋ ಏನಾದ್ರು ನಿಮ್ಗೆ ನನ್ ಆಫ್ ಯುವರ್ ಬಿಸ್ನೆಸ್. ಅದು ನಿಮ್ದು ಏನಿಲ್ಲ ಇಟ್ಟು ಬಂದ್ರಿ ಮುಗಿದು ಹೋತು ಅಲ್ಲಿಗೆ. ನಾ ಅಪ್ಲಿಕೇಶನ್ ಹಾಕಿ ಬಂದು ಮಾರಲ್ಸ್ ಅದು ಇದ್ದಾಗ ಎಲ್ಲೇ ಇರ್ತದೆ ಅದು. ಏನೋ ಗಾಳಿಗೆ ಹಾರೋಗಿರ್ಬೋದು. ಅದು ಏನಾರು ಆಗಲಿ ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಓಕೆ. ದಿಸ್ ಈಸ್ ದ ರಿಚುವಲ್. ಇದನ್ನು ಮಾಡಿ ನೋಡ್ರಿ. 2 ಹೇಳೇನು ನಾನು ಇವತ್ತು. ನೆಕ್ಸ್ಟ್ ಟೈಮ್ ಇನ್ನೊಂದು ಹೇಳ್ತೀನಿ. ಈಗ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ಗೆ ಯಾವ್ದು ಈಸಿ ಆಗ್ತದೆ ಎಲ್ಲನೂ ಮಾಡ್ಬೇಕೇನ್ರಿ ಅಂತ ಕೇಳಬೇಡ್ರಿ. ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದನ್ನು ಮಾಡ್ಕೊಡ್ರಿ. ನಮಗೆ ನಾನು ಲವಂಗ ಇಂಥವೆಲ್ಲ ನಾನು ನಂಬಲ್ರಿ, ನೀವೆಲ್ಲ ಹಿಂಗೆ ಬರೋದ್ರಿ ನಾನು ನಂಬಲ್ರಿ ಅಂದರೆ ಸುಮ್ಮನೆ ಕೂತ್ಕೊಳ್ರಿ ಅಲ್ಲಿ ಹೋಗಿ. ಓಕೆ. ಇಲ್ಲ ನಮಗೆ ಕಷ್ಟ ಐತಿ ನಾವು ಮಾಡಿ ನೋಡೋಣ, ಒಂದು ಟ್ರಯಲ್ ಅಂತ ಮಾಡಿ ನೋಡ್ತೀರಿ. ಮಾಡಿ ನೋಡ್ರಿ. ನಾನು ನಿಮಗೆಲ್ಲ ಹೇಳೋದು ನಾನು ಏನು ಮಾಡಿರ್ತೀನಲ್ಲ ಅದನ್ನ ಹೇಳೋದು. ನಾನು ಮಾಡಿ ನನ್ನ ಬೇರೆ ಕ್ಲೈಂಟ್ಸಿಗೆ ಎಲ್ಲ ಹೇಳಿ ಅದು ವರ್ಕ್ ಆಗಿದ್ಮೇಲೆ ನಿಮಗೆ ಹೇಳ್ತಿದ್ದೀನಿ. ಓಕೆ. ಸುಮ್ಮನೆ ಎಲ್ಲೇದೋ ಕಾಪಿ ಪೇಸ್ಟ್ ಮಾಡಲ್ಲ. ಓಕೆ. ಅದು ವರ್ಕ್ ಆಗಿದ್ಮೇಲೆ. ಸೊ ದಿಸ್ ಈಸ್ ಅ ರಿಚುವಲ್ ಫಾರ್ ಫುಲ್ ಮೂನ್ ಡೇ. ಓಕೆ.
ಥ್ಯಾಂಕ್ ಯು. ಎಲ್ಲರೂ ಫಾಲೋ ಮಾಡ್ತೀರಿ ಅನ್ಕೊತೇನೆ. ಅದ್ರದ್ದು ಏನು ನಿಮ್ಮದು ರಿಸಲ್ಟ್ ಒಂದೇ ಸಲ ಇವತ್ತು ಮಾಡಿದ್ರೆ ನಾಳೆ ಬರೋಲ್ಲ, ಅದಕ್ಕೆ ಸಣ್ಣಗೆ ಅದು ಬರ್ತಿರ್ತೈತಿ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದು ಯಾರಿಗಾರು ಹೆಲ್ಪ್ ಆಗ್ತದೆ ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.